ಇನ್ ಫ್ಯೂಚರಲ್ಲಿ ಈ ಒಂದು ಆಧಾರ್ ಕಾರ್ಡು ನೀವು ಡಾಕ್ಯುಮೆಂಟ್ ಅಪ್ಲೋಡ್ ಮಾಡದೇ ಇದ್ದರೆ ನಿಮ್ಮ ಆಧಾರ್ ಕಾರ್ಡು ಕ್ಯಾನ್ಸಲ್ ಆಗುವಂಥ ಒಂದು ಸಾಧ್ಯತೆ ಕೂಡ ಇದೆ, ನಿಷ್ಕ್ರಿಯ ಆಗುವಂಥ ಒಂದು ಸಾಧ್ಯತೆ ಕೂಡ ಇದೆ. ನಮಸ್ಕಾರ ವೀಕ್ಷಕರೇ, ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ತಮಗೆಲ್ಲರಿಗೂ ಸರ್ವಜ್ಞಾನ ಫಾರ್ ಯು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇರೋ ಮಾಹಿತಿ ಏನು ಅಂತಂದರೆ, ಕೇಂದ್ರ ಸರ್ಕಾರದಿಂದ ಒಂದು ಹೊಸ ಆದೇಶ ಹೊರಡಿಸಲಾಗಿದೆ. ಆ ಆದೇಶ ಆಧಾರ್ ಕಾರ್ಡಿಗೆ ಸಂಬಂಧಪಟ್ಟಿರುವಂಥ ಒಂದು ಆದೇಶ ಆಗಿದೆ. ಸೊ ಹಾಗಾಗಿ ಈ ಆಧಾರ್ ಕಾರ್ಡಿಗೆ ಸಂಬಂಧಪಟ್ಟಿರುವಂಥ ಈ ಹೊಸ ಆದೇಶ ಏನು ಅಂತ ಅನ್ನೋದು ತಿಳ್ಕೊಳ್ಳೋದಾಯ್ತಂದರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಯಾಕೆ ಅಂತಂದರೆ ಭಾಳ ಖುಷಿ ತರುವಂಥ ಒಂದು ವಿಷಯನ ಈ ಕೇಂದ್ರ ಸರ್ಕಾರ ಹೊಸ ಆದೇಶ ಹೊರಡಿಸಿದೆ. ಸೊ ವೀಕ್ಷಕರೇ, ವಿಡಿಯೋನ ಶುರು ಮಾಡೋಕ್ಕೂ ಮುನ್ನ ನೀವಿನ್ನೂ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಶನ್ ಬಟನ್ ಆನ್ ಮಾಡಿಟ್ಕೊಳ್ಳಿ. ನಾನು ಅಪ್ಲೋಡ್ ಮಾಡೋ ಎಲ್ಲ ಮಾಹಿತಿ ವಿಡಿಯೋಗಳು ನಿಮಗೆ ನಿರಂತರವಾಗಿ ನೋಟಿಫಿಕೇಶನ್ ಬರ್ತಾ ಇರುತ್ತೆ. ಜೊತೆಗೆ ನೀವು ಸಪೋರ್ಟ್ ಮಾಡೋದ್ರಿಂದ ನಮಗೂ ಕೂಡ ಹೊಸ ಹೊಸ ಮಾಹಿತಿಯನ್ನು ಒದಗಿಸಲಿಕ್ಕೆ ಮೋಟಿವೇಶನ್ ಬರುತ್ತೆ. ನೋಡಿ ವೀಕ್ಷಕರೇ, ಇದಾಗಲೇ ಈ ಒಂದು ಆದೇಶ ಬಂದುಬಿಟ್ಟು ಹಳೆಯದಾಗಿದೆ, ಸರಿನಾ? ಹಳೆಯದಂತಂದ್ರೂ ಕೂಡ ಆದೇಶ ಹೊರಡಿಸಿದ್ದು ಒಂದು ವರ್ಷದ ಹಿಂದ್ಗಡೆನೆ. ಆದರೂ ಕೂಡ ಇವಾಗ ಹೊಸ ಆದೇಶ ಅಂತಂದರೆ ನಿಮಗೆ ಸೆಪ್ಟೆಂಬರ್ 14ನೇ ತಾರೀಕುವರೆಗೂ ಈ ಒಂದು ಆದೇಶನ ಮುಂದೂಡಲಾಗಿದೆ. ಅಂದರೆ ಹೊಸ ಆದೇಶನ ಅಂತ ಹೇಳಿ ಅನ್ಬೋದು ಇದನ್ನು, ಸರಿನಾ? ಆದರೆ ಈ ಒಂದು ಆದೇಶನ ಜನರು ಯಾರೂ ಸೀರಿಯಸ್ ಆಗಿ ತೊಗೊಳ್ತಾ ಇಲ್ಲ. ಯಾಕೆ ಅಂತಂದರೆ ಆಧಾರ್ ಕಾರ್ಡಿಗೆ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡದೇ ಇದ್ದರೆ ಏನಾಗುತ್ತೆ ಅನ್ನೋ ಒಂದು ಉದ್ದೇಶ ಜನರಲ್ಲಿದೆ. ಆದರೆ ಇದನ್ನು ಕೇರ್ಲೆಸ್ ಮಾಡಬೇಡಿ. ಯಾಕೆ ಅನ್ನೋದಾಯ್ತಂತಂದರೆ ಇದು ಹಿಂದುಗಡೆ ಬಂದಿರುವಂಥ ಒಂದು ಆದೇಶ ಏನು ಅಂತ ಅನ್ನೋದಾಯ್ತಂದರೆ, ಆಧಾರ್ ಕಾರ್ಡು ಪ್ಯಾನ್ ಕಾರ್ಡಿಗೆ ಲಿಂಕ್ ಮಾಡು ಅಂತ ಹೇಳಿ ಒಂದು ಇನ್ಕಮ್ ಟ್ಯಾಕ್ಸಿಂದ ಆದೇಶ ಹೊರಡಿಸಿದ್ರು. ಸೊ ಅವಾಗ ಫ್ರೀಯಾಗಿ ಇದ್ದಾಗ ಯಾರೂ ಕೂಡ ಆಧಾರ್ ಕಾರ್ಡು ಪ್ಯಾನ್ ಕಾರ್ಡಿಗೆ ಲಿಂಕ್ ಮಾಡದೇ ಒಂದು ಇರೋ ಕಾರಣದಿಂದ 200 ರೂಪಾಯಿ ಫೈನ್ ಹಾಕಿದ್ರು, ನಂತರ 500 ರೂಪಾಯಿ ಫೈನ್ ಹಾಕಿದ್ರು, ನಂತರ 800 ರೂಪಾಯಿ ಫೈನ್ ಹಾಕಿದ್ರು. ಅದರ ನಂತರ ಫೈನಲಿ ಇವಾಗ 1000 ರೂಪಾಯಿ ಫೈನ್ ಕೂಡ ಕಟ್ಟಿದ್ರು ಕೂಡ ಆಧಾರ್ ಕಾರ್ಡಿಗೆ ಪ್ಯಾನ್ ಕಾರ್ಡ್ ಲಿಂಕ್ ಮಾಡಲಿಕ್ಕೆ ಅವಕಾಶ ಆಗ್ತಾಯಿಲ್ಲ. ಸೊ ಆ ಒಂದು ಪ್ರಾಬ್ಲಮಿಂದ ಆಧಾರ್ ಕಾರ್ಡಿಗೆ ಪ್ಯಾನ್ ಕಾರ್ಡ್ ಲಿಂಕ್ ಮಾಡದೇ ಇರೋ ಒಂದು ಕಾರಣದಿಂದ ಪ್ಯಾನ್ ಕಾರ್ಡು ನಿಷ್ಕ್ರಿಯಗೊಂಡಿದೆ. ಪ್ಯಾನ್ ಕಾರ್ಡ್ ನಿಷ್ಕ್ರಿಯಗೊಂಡಾಗ ಆಧಾರ್ ಕಾರ್ಡು ಪ್ಯಾನ್ ಕಾರ್ಡು ಬಹಳ ಇಂಪಾರ್ಟೆಂಟು. ಯಾಕೆಂತಂದರೆ ಇವಾಗ ನಿಮ್ಮ ಖಾತೆ, ಬ್ಯಾಂಕ್ ಖಾತೆ ಏನಿರುತ್ತಲ್ವ, ಅಲ್ಲಿ ಟರ್ನ್ ಓವರ್ ನಡಿಬೇಕು ಅಂತಂದರೆ ಪ್ಯಾನ್ ಕಾರ್ಡು ಬಹಳ ಇಂಪಾರ್ಟೆಂಟು. ನಂತರ ನಿಮ್ಮ ಆಧಾರ್ ಕಾರ್ಡು ಇಂಪಾರ್ಟೆಂಟು. ಆಧಾರ್ ಕಾರ್ಡ್ ಇಲ್ಲದೇ ನಿಮ್ಮ ಬ್ಯಾಂಕ್ ಅಕೌಂಟನ್ನು ಓಪನ್ ಮಾಡೋದಿಲ್ಲ. ಅದೇ ಥರ ಪ್ಯಾನ್ ಕಾರ್ಡ್ ಇಲ್ಲದೇ ನಿಮಗೆ 50,000ಗಿಂತ ಜಾಸ್ತಿ ಅಮೌಂಟು ವಿಡ್ರಾ ಮಾಡಲಿಕ್ಕಾಗಲ್ಲ. ಅಥವಾ ಹೆಚ್ಚಿನ ಇನ್ಕಮ್ ಟ್ಯಾಕ್ಸ್ IT ರಿಟರ್ನಿಗಾಗಿ ನೀವು ಪ್ಯಾನ್ ಕಾರ್ಡನ್ನು ಕಂಪಲ್ಸರಿ ಲಿಂಕ್ ಮಾಡಲೇಬೇಕು. ಸೊ ಇಷ್ಟೆಲ್ಲ ಪ್ರಾಬ್ಲಮ್ ಆಗಿರೋದು ಕೇರ್ಲೆಸ್ ಮಾಡಿರೋದ್ರಿಂದನೇ. ಸೊ ಅದೇ ಥರ ಇದು ಒಂದು ಪ್ರಾಬ್ಲಮನ್ನು ನೀವು ಮಾಡ್ಕೊಳ್ದೇ ಇದ್ದರೆ ಬಹಳ ಒಳ್ಳೆಯದು ವೀಕ್ಷಕರೇ. ಯಾಕಂದರೆ ನಮ್ಮ ವೀಕ್ಷಕರು ಅಂದರೆ ನಮ್ಮ ಫ್ಯಾಮಿಲಿಯ ಮೆಂಬರ್ ಥರನೇ. ಸೊ ಹಾಗಾಗಿ ಈ ಒಂದು ಆಧಾರ್ ಕಾರ್ಡ್ ಡಾಕ್ಯುಮೆಂಟ್ ಅಪ್ಡೇಟ್ ಮಾಡೋದನ್ನು ಕೇರ್ಲೆಸ್ ಮಾಡಬೇಡಿ ಪ್ಲೀಸ್. ನಾವು ಕೂಡ ಒಂದು ನಿಮಗೆ ರಿಕ್ವೆಸ್ಟ್ ಮಾಡ್ಕೊತೀನಿ. ಯಾಕೆ ಅನ್ನೋದಾಯ್ತಂತಂದರೆ ಇನ್ ಫ್ಯೂಚರಲ್ಲಿ ಈ ಒಂದು ಆಧಾರ್ ಕಾರ್ಡು ನೀವು ಡಾಕ್ಯುಮೆಂಟ್ ಅಪ್ಲೋಡ್ ಮಾಡದೇ ಇದ್ದರೆ ನಿಮ್ಮ ಆಧಾರ್ ಕಾರ್ಡು ಕ್ಯಾನ್ಸಲ್ ಆಗುವಂಥ ಒಂದು ಸಾಧ್ಯತೆ ಕೂಡ ಇದೆ, ನಿಷ್ಕ್ರಿಯ ಆಗುವಂಥ ಒಂದು ಸಾಧ್ಯತೆ ಕೂಡ ಇದೆ. ಸೊ ಹಾಗಾಗಿ ನಿಮ್ಮ ಆಧಾರ್ ಕಾರ್ಡಿಗೆ ಯಾವುದಾದ್ರೂ ಡಾಕ್ಯುಮೆಂಟನ್ನು ಅಪ್ಲೋಡ್ ಮಾಡಿ. ನಾನು ನಿಮಗೆ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡುವಂಥ ಒಂದು ಪ್ರೊಸೀಜರನ್ನು ಕೂಡ ಇಲ್ಲಿ ತೋರಿಸ್ತಾ ಇದ್ದೀನಿ, ಒಂದು ತಮ್ನೇಲ್ ತೋರಿಸ್ತಾ ಇದ್ದೀನಿ. ಈ ವಿಡಿಯೋದ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಆ ಡಾಕ್ಯುಮೆಂಟನ್ನು ಅಪ್ಲೋಡ್ ಮಾಡೋದು ಹೇಗಂತ ಹೇಳಿ ಪ್ರತಿಯೊಂದು ಮಾಹಿತಿಯನ್ನು ನಾನು ನಿಮಗೆ ಇಲ್ಲಿ ತಿಳಿಸ್ಕೊಡ್ತೀನಿ. ಜೊತೆಗೆ ಈ ಒಂದು ವೆಬ್ಸೈಟಲ್ಲಿ ನೀವು ಹೋಗಿಬಿಟ್ಟು ಅಲ್ಲಿ ನೀವು ನಿಮ್ಮ ಆಧಾರ್ ಕಾರ್ಡಿಗೆ ಡಾಕ್ಯುಮೆಂಟನ್ನು ಆನ್ಲೈನ್ ಮುಖಾಂತರ ಅಪ್ಲೋಡ್ ಮಾಡ್ಕೋಬೋದು. ಮೊಬೈಲ್ನಲ್ಲೇ ಆಗಿರ್ಬೋದು ಅಥವಾ ನಿಮ್ಮ ಸಿಸ್ಟಮ್ನಲ್ಲೇ ಆಗಿರ್ಬೋದು. ಈ ಒಂದು ಆಧಾರ್ ಕಾರ್ಡ್ ಡಾಕ್ಯುಮೆಂಟ್ ಅಪ್ಡೇಟನ್ನು ನೀವು ಮಾಡ್ಕೋಬೋದು, ಸರಿನಾ ವೀಕ್ಷಕರೇ? ಈ ಮಾಹಿತಿಯನ್ನು ತಾವು ಯಾರೂ ಕೇರ್ಲೆಸ್ ಮಾಡಬಾರ್ದು ಅಂತ ಹೇಳಿ ನಾನು ಕೂಡ ಒಂದು ರಿಕ್ವೆಸ್ಟ್ ಮಾಡ್ತೀನಿ. ಇದರಿಂದ ಸಮಸ್ಯೆ ಆಗಿರೋದು ಕೂಡ ಇದೆ, ಸರಿನಾ? ಇಂತಹ ನಿರಂತರ ಮಾಹಿತಿಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಬಟನನ್ನು ಆನ್ ಮಾಡಿಟ್ಕೊಳ್ಳಿ. ನಾನು ಅಪ್ಲೋಡ್ ಮಾಡೋ ಎಲ್ಲ ಮಾಹಿತಿ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ನಿರಂತರವಾಗಿ ಬರ್ತಾ ಇರುತ್ತೆ. ಮತ್ತೆ ಹೊಸ ಮಾಹಿತಿಯೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್.